शेतकरी मित्र हो, नमस्कार। आज आपण शिरनाळ ह्या गावी आलेलो आहोत। हा शिरनाळमधला प्लॉट आहे, आपल्या मामांचाच आहे, सिद्धू मामांचा। त्यांच्या प्लॉटवरती आपण आहोत। ह्या प्लॉटला आपली टोटल एरॉनची ट्रीटमेंट दिली गेलेली आहे आणि हा प्लॉट कशा लेवलनं डेव्हलपमेंट आहे। सध्या क्लायमेट अजिबात व्यवस्थित नाही, कंटिन्यू पाऊस चालू आहे सर्वत्र आणि तसल्याही त्या परिस्थितीमध्ये इथे आपण हा प्लॉट पाहतोय कशा लेवलमध्ये डेव्हलपमेंट आहे। प्लॉटची काळोखी तुम्ही इथे पहा, ग्रीनरी जबरदस्त आहे आणि जबरदस्त असा प्लॉट आहे। घड इथं आपण पाहू शकतो आणि एकही जी ह्या प्लॉटला झालेला नाही। हा 16व्या दिवसाचा प्लॉट आहे आणि जबरदस्त असा प्लॉट आहे। आपण आपल्या मामांच्या तोंडान ऐकूया की आपले रिझल्ट कसे आहेत आणि कशा पद्धतीने हा प्लॉट डेव्हलप झाला। मामा नमस्कार। नमस्कार। ಈ ಪ್ಲಾಟಿಂಗ್ ಮಾಮ ನಮ್ಮದು ಟ್ರೀಟ್ಮೆಂಟ್ ನೀವು ಯೂಸ್ ಮಾಡಿರಿ ಏರೋನ್ ಕಂಪನಿ ಈಗ ಈ ಟ್ರೀಟ್ಮೆಂಟ್ ಯೂಸ್ ಮಾಡಿದ ಬಳಿಕ ಮಾಮ ರೀ ನಿಮಗ ಹ್ಯಾಂಗ ಅನ್ಸದ ಪ್ಲಾಟ್ ಹ್ಯಾಂಗ ಅನ್ಸದ್ರಿ? ಪ್ಲಾಟ್ ಏಕದಮ್ ಚಲೋ ಅನ್ಸದ ನನಗೆ। ಪ್ಲಾಟ್ ಚಲೋ ಬಂದದ್ರಿ? ಪ್ಲಾಟ್ ಚಲೋ ಅದ, ಆ ಪೇಸ್ಟ್ ನು ಚಲೋ ಅದ, ಮತ್ ನಮ್ ಗಡಾನು ಏಕದಮ್ ಯಾವಾಗೂ ಬಿದ್ದಿಲ್ಲ। ಈ ನಮ್ನಿ ಜೇ ಇರ್ಲಾರ್ದೆ ಇಟ್ಟು ಪಾಕಳಿ ಆಗ್ಯದ ನಮ್ಗೆ। ಯಾವಾಗ ಈ ತರ ಗಡ ನಿಮ್ಮದು ಬಂದಿಲ್ಲ? ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ, ಯಾವಾಗ ಈ ತರ ಗಡ ಬಂದಿಲ್ಲ। ಜೇ ಈಗ ಎಷ್ಟನೇ ದಿನದ ಪ್ಲಾಟ್ ಅದ್ರಿ ಮಾಮ? 17ನೇ ದಿನದ ಪ್ಲಾಟ್ ಅದ ಇವತ್ತ 17ನೇ ದಿನದ ಪ್ಲಾಟ್ ಅದ್ರಿ ಮಾಮ? 17 ದಿನ 17 ದಿನದ ಪ್ಲಾಟ್ ಅದ। ಮತ್ತ ಇಷ್ಟು ವರ್ಷ ನೀವು ನಿಮ್ಮ ಅನುಭವ ಪ್ರಕಾರ ವಿದೌಟ್ ಜಿ ಎಲ್ ಹಿಂಗ್ ಪಕಳಿ ಡೆವಲಪ್ಮೆಂಟ್ ನೀವು ಯಾವಾಗ ನೋಡ್ರಿ? ಇಲ್ಲ, ಒಟ್ಟೆ ಇಲ್ಲ। ಯಾವ ಸಲ ಜಿಎ ಮಾಡಿದ್ರು ಇಟ್ಟು ಪಾಕಳಿ ಆಗಿಲ್ಲ। ಈ ಜಿಎನೇ ಮಾಡಿಲ್ಲ ಇದಕ್ಕೆ, ಒಟ್ಟೆ ಜಿಎನೇ ಮಾಡಿಲ್ಲ। ಇವತ್ತ ನಾಳೆ ಮಾಡ್ತೇವೆ। ಇವತ್ತ ನಾಳೆಗೆ ನೀವು ಮಾಡೋರಿದ್ರಿ। ನಮ್ದು ಲೋಡರ್ ಸೈಜಾನ್ ತೆಳಗ ನಿಮ್ಗ ಗ್ರೋವನ್ ನಾವು ಬಿಡ್ಲು ಕೊಟ್ಟಿದ್ದೇವು, ಪ್ರಾಸ್ ಲೋಡರ್ ನಿಮಗೆ ಬಿಡ್ಲು ಕೊಟ್ಟಿದ್ದೇವು। ಈಗ ಇದ್ರ ಮೇಲೆ ನಿಮ್ಮದು ಪ್ಲಾಟಿನ ಲಕ್ಷಣ ಹೆಂಗ ಅನಿಸ್ತದ? ಪ್ರತಿ ಏಕದಮ್ ಚಲೋ ಅನ್ಸದ್ ನಮ್ಗೆ। ಲಕ್ಷಣ ನಂಬರ್ 1 ಏಕದಮ್ ನಂಬರ್ 1 ವರ್ಷನಾಗೆ ಏಕದಮ್ ಏಕ್ ನಂಬರ್ ಆಗ್ಯದ। ಈ ವರ್ಷ 5-6 ವರ್ಷಕ್ಕಿಂತ ನೀವು ಮಾಡ್ಕೋತ ಬಂದಿರಿ। ಈ ವರ್ಷ ಸ್ಟಾರ್ಟಿಂಗ್ ಹಿಡಿದು ನಮ್ ಕಡೆ ಬಂದಿರಿ। ಹಿಂದಿನ ವರ್ಷ ಲಾಸ್ಟ್ ಟೈಮ್ ಒಂದ್ ಥೋಡೆ ಸ್ವಲ್ಪ ನಮ್ ಕಡೆ ಬಂದಿದ್ರಿ। ಈ ವರ್ಷ ಸ್ಟಾರ್ಟಿಂಗ್ ಹಿಡಿದು ಬಂದಿರಿ ನಂಬರ್ 1। ಈಗ ನಾವು ಇಲ್ಲಿ ನೋಡ್ತೇವ್ ನಮ್ದು ಎರಾನ್ ಪೇಸ್ಟ್ ನೀವು ಯೂಸ್ ಮಾಡಿರಿ। ಎರಾನ್ ಪೇಸ್ಟ್ ಯೂಸ್ ಮಾಡಿರಿ, ಇಷ್ಟು ಮಳೆ ಆಗೈತ್ರಿ ಮಾಮ? ಕಂಡಾಪಟ್ಟಿ ಮಳೆ ಅದ, ಇನ್ನ ಬಣ್ಣೆ ಹೋಗಿಲ್ಲ ಅದ್ರದ್ದು ಬಣ್ಣೆ ತೊಳೆದು ಹೋಗಿಲ್ಲ। ಮತ್ತೆ ನಾವ್ ಇಲ್ಲಿ ನೋಡ್ತೇವ್ ಎಲ್ಲಾ ಟೈಗರ್ ಬರ್ಡ್ ಹೊಡೆದು ಬಂದೈತ್ರಿ ಮಾಮ, ಎಲ್ಲ ಪೂರಾ ಟೈಗರ್ ಬರ್ಡ್ ಹೊಡೆದು ಬಂದೈತ್ರಿ। ಮತ್ತ ಮಾಮ ಈಗ ಈ ಪ್ರಾಡಕ್ಟ್ ನೋಡ್ರಿ, ಇಲ್ಲಿ ಟೈಗರ್ ಫುಲ್ ಟೈಗರ್ ಬಂಚ್ ಹೊಡೆದು ಬಂದೈತಿ। ಮತ್ತೆ ನೋಡ್ರಿ ಎಷ್ಟು ಒಂದ್ ಕಡ್ಡಿಗೆ 5-6 ಘಡ ಅವ, ಒಂದೊಂದು ಕಡ್ಡಿಗೆ ಇಲ್ಲಿ 5-6 ಘಡ। ಮತ್ತೆ ಘಡ ಯಾವ ತರ ಡೆವಲಪ್ಮೆಂಟ್ ಐತಿ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ। ಇದು ಈಗ ಯೂಸ್ ಮಾಡಿಕಿಸಿಂದೆ ಪ್ರಾಡಕ್ಟ್ ಯೂಸ್ ಮಾಡಿಕಿಸಿಂದೆ ಮಾವ ನೀವು ಅವರ ಅನುಭವ ತೊಗೊಂಡಿರಿ, ನೀವು ರೈತರಿಗೆ ಏನ್ ಹೇಳೋದು ಉದ್ದೇಶ ಕೊಡ್ತೀರಿ? ಅದೇ ಇದು ಯೂಸ್ ಮಾಡ್ರಿಪ್ಪ ಅಂತ ಹೇಳ್ತೇವೆ ನಾವು। ಇದು ಯೂಸ್ ಮಾಡ್ರಿ, ಯೂಸ್ ಮಾಡ್ರಿ, ನೀವು ನೋಡ್ರಿ ನಮ್ಮಂಗ ನೋಡಿದ ಬಳಕ ಮತ್ ನೀವು ಮತ್ತವ್ರಿಗೆ ಹೇಳ್ರಿ ಅಂತ ನಾವು ಹೇಳ್ತೇವೆ। मत्तवरी ಹೇಳ್ರಿ ನೀವು ಹೇಳ್ತೀರಿ। ಈಗ आता मामांचं आपलं म्हणणं येतंय की असा प्लॉट त्यांनी गेल्या 5 वर्षामध्ये कधीच नाही पाहिला। ह्या वर्षी क्लायमेट एकदम डेंजर असून त्या कंटिन्यू पाऊस आहे, त्या पावसामध्ये पण अशा लेवलचा प्लॉट आहे आणि एवढा जबरदस्त आहे की एकही जे न होता अशी कणसासारखे घड इथे आपल्याला पाहायला भेटतात आणि भरपूर घड आहेत। एका काडीला 4-5 घड इथे आपल्याला पाहायला भेटतात आणि ग्रीनरी नंबर 1 आहेत। आणि ह्या ह्याच्यातून मामांचं एक म्हणणं येतं की शेतकऱ्यांनी हे वापरून पाहावं आणि त्यांनी एकदा अवश्य वापरून ह्या औषधांचा अनुभव घ्यावा। धन्यवाद।